ರಾಜ್ಯದಲ್ಲಿ ಈಗಾಗಲೇ ಏನು ಮತ ಪ್ರಚಾರ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಎಲೆಕ್ಷನ್ ಕೂಡ ಇನ್ನೇನು ಹತ್ರದಲ್ಲೇ ಇದೆ. ಸೊ ನೀವು ಇಲ್ಲಿನ ಒಂದು ಮತ ಪ್ರಚಾರ ಆಗಿರೋದು, ಮತ ಯಾಚನೆ ಆಗಿರೋದು, ಅದ್ರ ಬಗ್ಗೆ ಮಾತಾಡೋದು. ಯಾಕೆಂದ್ರೆ ಕೇರಳದಲ್ಲಿ ಎರಡು ಪಕ್ಷ, ಒಂದು UDF ಒಂದು LDF, ಅಲ್ಲದೆ ಬೇರೆ ಪಕ್ಷದ ಒಂದು ಇದು ಇಲ್ಲ ಇಲ್ಲಿ. ಯಾಕೆಂದ್ರೆ ಅವರು ಆಚೆ ಮಾಡಿಕೊಂಡು ಅವರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಮಗೆ ಬೇಕಾದ ಕೇರಳದಲ್ಲಿ ಪ್ರತ್ಯೇಕವಾಗಿ ಕಾಸರಗೋಡು ಜಿಲ್ಲೆಗೆ ಪ್ರತ್ಯೇಕವಾಗಿ ಒಂದು ವಿದ್ಯಾಭ್ಯಾಸದ ಲೆಕ್ಕದಲ್ಲಿ ನಾವು ಕರ್ನಾಟಕ ಪಾಸ್ ಮಾಡಿ ಹೋಗ್ಬೇಕಾಗ್ತದೆ. ಎರಡನೇದಾಗಿ ಆರೋಗ್ಯ ಪರವಾಗಿ ಇಲ್ಲಿಗೆ ಎಲ್ಲಿಂದ ಒಂದು ಹಾಸ್ಪಿಟಲ್ ಯಾಕೆ ಇಲ್ಲಿ ಕೊಂಡೋದು, ಮಂಗಳೂರು ಕೊಂಡು ಹೋಗ್ಬೋದಿತ್ತು. ಅಲ್ಲಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇರಳದಲ್ಲಿಲ್ಲ. ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬಂದಿತ್ತು, ಅದಕ್ಕೆ ಅನಾಥ ಒಂದು ಪ್ರೇದಾಲಯ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಒಂದು ಸಮರ ಇದು ಮಾಡಿದ್ರು, ಅದರಲ್ಲಿ ಅಲ್ಲಿ ಒಂದು ಪ್ರೇದಾಲಯ ಅಂತ ಅದಕ್ಕೆ ಹೆಸರಿಟ್ಟು ಪ್ರೇದಾಲಯ ಅಂತೇಳಿ. ಯಾಕೆ ಇಲ್ಲ ಅಂದ್ರೆ ಅದಕ್ಕೆ ಬೇಕಾದ ಜನಪ್ರತಿನಿಧಿಗಳಿಲ್ಲ. ಸ್ವಂತ ಲಾಭ ಮಾತ್ರ, ಸ್ವಯಂ ಲಾಭಕ್ಕೋಸ್ಕರ ಸ್ವಯಂ ಅವರವರ ಇದಕ್ಕೆ ಮಾತ್ರ, ಅಲ್ಲದೆ ಯಾವುದಕ್ಕೂ ಇಲ್ಲ. ಇಲ್ಲಿಗ ನೋಡಿ, ಈಗ ಕೇರಳ ಮಂಜೇಶ್ವರ ಮಠದಲ್ಲಿ ಈಗ BJP ಇದೆ, ಮುಸ್ಲಿಂ ಲೀಗ್ UDF ಆಗಿದೆ, ಮತ್ತೆ CPM ಇದೆ. CPM ಒಂದು ವೀಕ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. CPM ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತ ಕೇಳಿದ್ರು, ಅವ್ರು ಕೊಡ್ಲಿಲ್ಲ. ಯಾಕೆ ಗೊತ್ತಿಲ್ಲ, ಅದರ ಆಟ ಗೊತ್ತಿಲ್ಲ. ಈಗ ನೋಡುವಾಗ ಈಗ ಭಯಪಡಿಸುವುದು, ಯಾಕಂದ್ರೆ BJP ಬರ್ತದೆ ಒಂದು ಇದನ್ನೇ ಹೋಗ್ತಾ ಇದ್ದಾರೆ. BJP ಬಂದ್ರೆ ಏನು ಅಂತ ಕೇಳಿದ್ರೆ, ಮಧುರ ಪಂಚಾಯತ್ BJP ಇತ್ತು, ಪೈವಳಿಕೆ ಪಂಚಾಯತ್ ಸಖ್ಯ ಇತ್ತು, ಕೋಲಿಬಿ ಸಖ್ಯ ಇತ್ತು, ಕೋಮಾಳಿ ಸಖ್ಯ ಇತ್ತು. ಇಲ್ಲಿ ಕಾಂಗ್ರೆಸ್ ಮಾರ್ಕ್ಸಿಸ್ಟ್ ಲೀಗ್ ಸಖ್ಯ ಇತ್ತು, ಕೋಲಿಬಿ ಸಖ್ಯ ಇತ್ತು, ಕಾಂಗ್ರೆಸ್ ಲೀಗ್ BJP ಸಖ್ಯ ಇತ್ತು. ಇಲ್ಲಿ ಸಖ್ಯ ಇಲ್ಲ ಮಾಡದೆ ಯಾವ ಪಂಚಾಯತ್ ಇಷ್ಟರವರೆಗೆ ಪೈವಳಿಕೆ ಪಂಚಾಯತ್ ಅಧಿಕಾರಕ್ಕೆ ಬರಲಿಲ್ಲ. ಈಗಲೂ ಕೋಲಿಬಿ ಸಖ್ಯ ನಡೀತಾ ಉಂಟು, ಕಾಂಗ್ರೆಸ್ ಲೀಗ್ BJP ಸ್ಟ್ಯಾಂಡಿಂಗ್ ಕಮಿಟಿ ಆಗಿ BJP ಒಬ್ಬರಿದ್ದಾರೆ. ಯಾಕೆ BJP ಅವರು ಯಾಕೆ ದೂರ ಮಾಡಲಿಲ್ಲ? ಮಂಜೇಶ್ವರ ಮಂಡಲದಲ್ಲಿ ಎಲೆಕ್ಷನ್ ಬರುವಾಗ ಮಾತ್ರ ಯಾಕೆ ದೂರ ಮಾಡ್ತಾರೆ? BJP ಯಾಕೆ ಎದುರಿಸ್ತಾರೆ? ನಮಗೆ ಮಂಜೇಶ್ವರ ಬೇಕಾದ ಒಂದು ವಿದ್ಯಾಭ್ಯಾಸದ ಬಗ್ಗೆಯಾಗಿ, ಎರಡನೇದಾಗಿ ನಮಗೆ ಆರೋಗ್ಯ ಪರವಾಗಿ, ನಮಗೆ ಹಿಂದಂದ್ರೆ ಫುಲ್ ಹಿಂದಕ್ಕೆ, ನಾವು ಮುಂದಕ್ಕಿಲ್ಲ. ಆ ಕಾರ್ಯವಾಗಿ ನಾವು ಹೋಗ್ಬೇಕಾದ ಆಶ್ರಯಿಸಬೇಕಾದ ಮಂಗಳೂರಿಗೆ ಆಶ್ರಯಿಸಬೇಕಾಗಿದೆ. ಎಲ್ಲಿಯಾದ್ರೂ ಮಂಗಳೂರಿಗೆ ಸಾಗಲ್ಲ, ಮಂಗಳೂರಿನ ಕಾಪಿಗೆ ಅದರಿದ್ರೆ ಪಡುಬಿದ್ರೆ ಇಂಥ ಏರ್ಪೋರ್ಟ್ ರೋಡು ಇಂಥದಕ್ಕೆಲ್ಲ ಹೋಗಿ ಇಲ್ಲಿಂದ ಸಣ್ಣ ಸಣ್ಣ ಮಕ್ಕಳು ಬೆಳಿಗ್ಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ ಹತ್ತಿ ಅಲ್ಲಿಂದ ಎಷ್ಟೆಷ್ಟು ದೂರ ಎಷ್ಟು ಕಷ್ಟ ಇದೆ ಅಂದರೆ ಅವ್ರದ್ದು ಮಕ್ಕಳ ಹತ್ರ ಕೇಳಿ ಹೋಗೋ ಮಕ್ಕಳ ಹತ್ರ ಗೊತ್ತಾಗ್ಬೋದು ಎಷ್ಟು ಪ್ರಾಬ್ಲಮ್ ಇದೆ, ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ. ಇಲ್ಲಿ ಹಾಗಾದ್ರೆ ಒಂದು ಹಾಸ್ಪಿಟಲ್ ಅಂಡ್ ಕಾಲೇಜ್ ಬೇಕೇ ಬೇಕು. 100% ಯಾರು ಕೊಡ್ತಾರೆ, ಯಾರು ಇದಕ್ಕೆ ವಾಗ್ದಾನ ಕೊಡ್ತಾರೆ, ಸತ್ಯವಾಗಿ ಇದು ಕೊಡ್ತಾರೆ, ಆಶ್ರಯ ತುಂಬ ಕೊಟ್ಬಿಡ್ತಾರೆ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ, ಲಾಸ್ಟಿಗೆ ಯಾವುದಿಲ್ಲ. ಮಂಗಲಪಾಡಿ ಪಂಚಾಯತ್ನಲ್ಲಿ ಒಂದು ಮಾಲಿನ್ಯ ಪ್ರಶ್ನೆ ಇತ್ತು. ಅದು ಪ್ರಶ್ನೆಗೆ 6 ತಿಂಗಳೊಳಗೆ ನಾನು ಮಾಡಿಕೊಡ್ತೇನೆ ಅಂತ AKM ಅಶ್ರಫ್ ಸರ್ MLA ತಾಕೀತಾಗಿ ಹೇಳಿದ್ದಾರೆ. 6 ತಿಂಗಳು ಅಂತೇಳಿ. 6 ತಿಂಗಳಿಗೆ ಪುನಃ 2ನೇ ಎಲೆಕ್ಷನ್ ಬಂತು. ಅವರು 2ನೇದಾಗಿ ಈಗ ಓಟಿಗೆ ನಿಂತಿದ್ದಾರೆ. ಇಷ್ಟರವರೆಗೆ ಯಾವುದೇ ಪರಿಹಾರ ಕಂಡುತ್ತಲಾಗಲಿ. ಕುಡಿಯುವ ನೀರಿನ ಪ್ರಶ್ನೆ, ಮನೆ ಇಲ್ಲದ ಒಂದು ಮನೆ ಇಲ್ಲೇ ಒಂದು 3 ನಾನೊಂದು ನಿನ್ನೆ ವಿಡಿಯೋ ಮಾಡಿದ್ದೇನೆ, ಇಲ್ಲಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಪ್ರಾಯವಾದ ಒಂದು ಹೆಂಗಸಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಅವರಿಗೆ ಒಂದು ಮನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಇದೆ ಇಲ್ಲಿಂದ. ನಮಗೆ ವಿಡಿಯೋ ನಿಮಗೆ ತೋರಿಸ್ತೇನೆ. ಅವರಿಗೆ ಮನೆ ಇಲ್ಲ, ಒಂದು ಮನೆ ಅಂದ್ರೆ ಕೇರಳ ನಂಬರ್ 1 ಕೇರಳ ಹೇಳ್ತಾ ಇದ್ದಾರೆ. ಎರಡು ಅಷ್ಟೇ, CPM ಆದ್ರೂ ಅಷ್ಟೇ, ಇಲ್ಲಿ ಒಂದು UDF ಆದ್ರೂ ಅಷ್ಟೇ. ಹಾಗಾದ್ರೆ ಈ ಸಲ ಮತ ಚೇಂಜ್ ಆಗಬಹುದಾ? ಆಗ್ಬೇಕು ಅಂತ ಆಸೆ ಆಗಿರ್ಬೇಕು. ಯಾಕಂದ್ರೆ ನಮಗೆ ಬೇಕಾದ ಒಂದೇ, ನಾವು ಯಾರು ಗೆಲ್ಬೇಕು ಅಂತ ಇಷ್ಟು BJP ಗೆಲ್ಬೇಕಾ, UDF ಗೆಲ್ಬೇಕಾ, CPM ನಾವು ಹೇಳ್ತಾ ಇಲ್ಲ. ನಾನು ಆಮ್ ಆದ್ಮಿ ಪಕ್ಷದವನು. ಮತ್ತೆ ಹೇಳ್ಬೇಕಾಗಿರೋದು ಯಾಕೆ ಅಂದ್ರೆ, ನಮಗೆ ಮಂಜೇಶ್ವರದಲ್ಲಿ ನಮ್ಮಂತ ಪಾವಪಟ್ಟವರಿಗೆ, ಬಡತನದಲ್ಲಿ ಇರುವವರಿಗೆ ಅವರಿಗೆ ಕೊಟ್ಟೇ ಕೊಡಬೇಕು, ಅವರಿಗೆ ಹಕ್ಕು. ಅದು ನಾವು ಇದು ಕೆಸೆಯುವುದಲ್ಲ, ಅವರಿಂದ ತೆಗೆಯುವುದಲ್ಲ, ನೀವೊಂದು ವಾಗ್ದಾನ ಕೊಡಬೇಕು ಅಂತ ಕೇಳುವುದಲ್ಲ, ಅವರಿಂದ ನಮಗೆ ಬೇಕಾದ ಹಕ್ಕನ್ನು ಕೊಡಬೇಕು ಅಂತ ಕೇಳ್ತಾರೆ. ಬದಲಾವಣೆ ಅನ್ನೋದು ಇಲ್ಲಿಗೆ ಹಾಗಾದ್ರೆ ಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ರಿಯಲಿ ಬದಲಾವಣೆ ಬೇಕೇ ಬೇಕು. ಪಾಪದವರಿಗೆ ಮನೆ ಬೇಕು, ಕುಡಿಯುವ ನೀರು ಯೋಜನೆ ಬೇಕು, ಅವರಿಗೆ ಬೇಕಾದ ಸಂವಿಧಾನ, ಅವರಿಗೆ ಎಂತೆಲ್ಲ ಹಕ್ಕು ಉಂಟು, ಅವರಿಗೆ ಗೌರ್ಮೆಂಟಿಂದ ಅನುಕೂಲ. ಈಗ ಕೇಂದ್ರ ಗೌರ್ಮೆಂಟ್ ತುಂಬ ಫಂಡ್ ಬರ್ತಾ ಉಂಟು, ಇಲ್ಲಿ ವ್ಯವಹರಿಸುವುದಿಲ್ಲ. ಈಗ ಇದ್ರೆ ಪೈವಳಿಕೆ ಪಂಚಾಯತ್ನಲ್ಲಿ 3 ಕೋಟಿ ರೂಪಾಯಿ ಲ್ಯಾಪ್ಸ್ ಆಯಿತು. ಅದನ್ನು ಅನ್ವಯಿಸಲಿಕ್ಕೆ ಪಂಚಾಯತ್ ಮೆಂಬರ್ಗಳು ಇಲ್ಲ. ಮೆಂಬರ್ ಆಗಿ ಬರ್ತಾರೆ, ಪ್ರೆಸಿಡೆಂಟ್ ಆಗಿ ಬರ್ತಾರೆ, ಸ್ಟ್ಯಾಂಡಿಂಗ್ ಕಮಿಟಿಯಾಗಿ ಬರ್ತಾರೆ. ಅವರು ಅಲ್ಲಿಗೆ ಮುಟ್ಟಿದಾಗ ತಂಬರಾಟ ಅವ್ರದ್ದು ಚಾಲು ಆಗ್ತದೆ. ಪಾಪದವರಿಗೆ ಹಕ್ಕು, ಬೇಕಾದಂಥ ಹಕ್ಕನ್ನು ಕೊಡಲಿಕ್ಕೆ ಯಾರೂ ತಯಾರಾಗುವುದಿಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ, ಯಾರಿಗೆ ಇಲ್ಲಿ ಕಷ್ಟಪಡುವವರಿಗೋಸ್ಕರ ಬದಲಾವಣೆ ಬೇಕು.